ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಯಾವುದಾದರೂ ಸಮಸ್ಯೆ, ಯಾವುದಾದರೂ ಬಾಧೆ, ವೇದನೆ ನಮಗೆ ಬರುವಾಗ, ನಮಗುಂಟಾಗುವಾಗ ನಾವು ಅದನ್ನೇ ಯೋಚಿಸುತ್ತಾ ಮಲಗುವುದಾದರೆ ನಿದ್ರೆ ಬರೋದಿಲ್ಲ. ನಿದ್ದೆಯಿಂದ ಎದ್ರೂ ಕೂಡ ನಮ್ಮ ಮನಸ್ಸಿಗೆ ಪ್ರಶಾಂತತೆ ದೊರಕುವುದಿಲ್ಲ. ಅಂತಹ ಸಮಯದಲ್ಲಿ ನಾವು ಕರ್ತನ ಬಳಿಗೆ ಹೋಗುವುದಾದರೆ, ಆತನ ನಾಮದಲ್ಲಿ ಪ್ರಾರ್ಥಿಸುವುದಾದರೆ, ಆತನ ಮಾತು ಕೇಳುವುದಾದರೆ ನಮಗೆ ಉಪಶಮನ ಉಂಟಾಗ್ತದೆ. ಅದಕ್ಕೆ ಅನುದಿನದ ಧ್ಯಾನ ನಿಮ್ಮ ಬಳಿಗೆ ತರ್ತಿದ್ದೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಲೋಕದಲ್ಲಿ ಸಮಸ್ಯೆಗಳು ನಮ್ಮನ್ನು ಆವರಿಸಿಕೊಂಡಿರುವಾಗ ಅವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ ನಿಮ್ಮ ಸಮಾಧಾನ ನಮಗೆ ಅವಶ್ಯಕವಾಗಿದೆ. ನಮ್ಮೆಲ್ಲರೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಮನುಷ್ಯನಿಗೆ ಎಲ್ಲವೂ ಇದೆ ನೋಡಿ. ನಾಗರಿಕತೆ ದೊರಕಿದೆ. ಈ ಲೋಕದಲ್ಲಿ ಲಭ್ಯವಾಗಿ ಎಲ್ಲವೂ ದೊರಕುತ್ತಾ ಇವೆ. ಸ್ವಲ್ಪ ಕೊರತೆ ಇದ್ರೂ, ಕಷ್ಟ ಇದ್ರೂ, ಬೆಲೆ ಹೆಚ್ಚಾದರೂ ಹೇಗಾದರೂ ಮಾಡಿ ಪ್ರತಿಯೊಬ್ಬನು ತನಗೆ ಬೇಕಾದವುಗಳನ್ನು ಸಂಪಾದಿಸಿಕೊಳ್ತಿದ್ದಾನೆ, ಅದನ್ನು ಅನುಭವಿಸಲು ಪ್ರಯತ್ನಿಸ್ತಿದ್ದಾನೆ. ಕೆಲವರಾದರೋ ಇನ್ನಷ್ಟು ಅತ್ಯಾಸೆಯಿಂದ ಇನ್ನೂ ಹಣ ಸಂಪಾದಿಸಿಕೊಳ್ಬೇಕು, ಇನ್ನೂ ಹೆಸರು ಸಂಪಾದಿಸಿಕೊಳ್ಬೇಕು, ಇನ್ನಷ್ಟು ಹೆಚ್ಚು ನನ್ನ ಟ್ಯಾಲೆಂಟ್ ಡೆವಲಪ್ ಮಾಡಿಕೊಳ್ಳಬೇಕು ಎಂದು ದೊಡ್ಡ ಮನೆ ಕಟ್ಟಿಕೊಳ್ಬೇಕು, ಇನ್ನೂ ಆಸ್ತಿ ಸಂಪಾದಿಸಬೇಕು, ಹಾಗೂ ಇನ್ನೂ ಹೊಸ ಹೊಸ ನಾಗರಿಕತೆಯಿಂದ ತುಂಬಿರುವಂತಹ ವಸ್ತು ವಾಹನಗಳನ್ನು ಕೊಂಡುಕೊಳ್ಳಬೇಕೆಂದು ಆಶಿಸುತ್ತಾರೆ. ಒಳ್ಳೆಯದೇ. ಆದರೆ ಎಷ್ಟೇ ಇದ್ರೂ ಕೂಡ, ಎಷ್ಟೇ ಸಂಪಾದಿಸಿಕೊಂಡ್ರೂ ಕೂಡ ಒಂದಲ್ಲ ಒಂದು ಕೊರತೆ ಇದೆ ಎನ್ನುವುದು ಪ್ರತಿಯೊಬ್ಬರೂ ಗುರುತಿಸುತ್ತಿದ್ದಾರೆ. ಬಹಳ ಐಶ್ವರ್ಯವಂತರಾಗಿರುವವರ ಬಳಿಗೆ ಹೋಗಿ ನೀವು ಕೇಳೋದಾದರೆ, ಅವರಿಗೆ ಎಷ್ಟೇ ಐಶ್ವರ್ಯ ಇದ್ರೂ ಕೂಡ ಅವರಿಗಿಲ್ಲದೇ ಇರುವುದು ಒಂದಿದೆ. ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ಪ್ರಶಾಂತತೆ ಇಲ್ಲ. ಅದು ಅವರಿಗೆ ಬೇಕಾಗುವುದಾದರೆ ನಮ್ಮಂಥವರಿಗೆ ಹೇಳಿಕೊಳ್ತಾರೆ, ಮನಸಾರೆ ಒಪ್ಪಿಕೊಳ್ತಾರೆ. ಯಾಕೆಂದರೆ ಆ ಡೀಪ್ ಡೌನ್ ಅವರ ಹೃದಯದಲ್ಲಿ ಅವರಿಗೆ ಗೊತ್ತಾಗ್ತದೆ. 10 ಮಂದಿ ಮನೆಯಲ್ಲಿದ್ದರೂ ಕೂಡ ತಂದೆ ತಾಯಿ ನನ್ನೊಂದಿಗೆ ಇಲ್ಲ, ತೀರ್ ಹೋಗಿದ್ದಾರೆ ಎಂಬ ವೇದನೆಯಲ್ಲಿ ಕೆಲವರಿದ್ರೆ, ಎಲ್ಲರೂ ನನಗಿದ್ದಾರೆ, ತಂದೆ ತಾಯಿ ಇದ್ದಾರೆ, ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲರೂ ಇದ್ದಾರೆ, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಇರ್ತಿದ್ದಾರೆ. ನನಗೆ ಬಹಳಷ್ಟು ಟ್ಯಾಲೆಂಟ್ಸ್ ಇವೆ, ಬಹಳ ಒಂದು ಸಾಮರ್ಥ್ಯದಿಂದ ಎಲ್ಲ ಕೆಲಸ ಮಾಡ್ತಿದ್ದೇನೆ, ಎಲ್ಲರೂ ನನಗೆ ಮೆಚ್ಚಿಕೊಳ್ತಿದ್ದಾರೆ, ಆದರೆ ನನ್ನ ಅಂತರಂಗದಲ್ಲಿ ನನಗೆ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲ ಎನ್ನುವಂಥವರನ್ನು ಕೂಡ ನಾವು ನೋಡುತ್ತೇವೆ. ಏನೇನೋ ಸಾಧಿಸಿ, ಏನೆಲ್ಲ ಸಂಪಾದಿಸಿದ್ದೇವೆ ಅಂದುಕೊಂಡವರ ಜೀವಿತದಲ್ಲೂ ಕೂಡ ಒಂದು ಕೊರತೆ ಇದೆ. ಅದೇ ಸಮಾಧಾನ ಇಲ್ಲದಿರುವಂಥದ್ದು. ಯಾಕೆ ಹಾಗೆ? ಏನೇ ಆಗಲಿ ದುಡ್ಡಿನಿಂದ ಕೊಂಡುಕೊಳ್ಳಬಹುದು. ಈ ದಿನಗಳಲ್ಲಿ ದುಡ್ಡು ಹೇಗೆ ಉಪಯೋಗಿಸ್ತಾರೆ ನೋಡಿ. ದುಡ್ಡಿನಿಂದ ಮನುಷ್ಯರನ್ನೇ ಕೊಂಡುಕೊಳ್ತಿದ್ದಾರೆ, ಮನಸಾಕ್ಷಿಯನ್ನು ಕೊಂಡುಕೊಳ್ತಿದ್ದಾರೆ. ಫೇಕ್ ಅನ್ನು ಸತ್ಯವನ್ನಾಗಿ, ಸತ್ಯವನ್ನು ಫೇಕ್ ಅನ್ನಾಗಿ ಮಾರ್ಪಡಿಸ್ತಿದ್ದಾರೆ. ಮನುಷ್ಯರಲ್ಲಿ ಬೆಲೆ ಇಲ್ಲದವರಿಗೆ ಬೆಲೆ ಉಳ್ಳವರಾಗಿ ಮಾಡೋದು, ಬೆಲೆ ಉಳ್ಳವರಿಗೆ ಬೆಲೆ ಇಲ್ಲದಂತೆ ಕೆಳಗೆ ಬೀಳಿಸೋದು. ಈ ದಿನ ದುಡ್ಡಿನ ಪ್ರಭಾವದಿಂದ ಪ್ರಪಂಚದಲ್ಲಿ ಇಂತಹ ಕಾರ್ಯಗಳು ನಡೆಯುವುದು ನಾವು ನೋಡುತ್ತಲೇ ಇದ್ದೇವೆ. ಆದರೆ ಎಷ್ಟೇ ಸಾಧಿಸಿದ್ರೂ, ಏನೇ ಸಾಧಿಸಿದ್ರೂ ಮನುಷ್ಯನ ಜೀವಿತದಲ್ಲಿ ಮಾತ್ರ ಆ ಖಾಲಿತನ, ಆ ಸಮಾಧಾನ ಇಲ್ಲದ ಪರಿಸ್ಥಿತಿ ಇರುವುದನ್ನು ನಾವು ನೋಡ್ತೇವೆ. ಸಹಜವಾಗಿ ಒಬ್ಬ ಮನುಷ್ಯನಿಗೆ ಈ ದಿನ ನೆಮ್ಮದಿ ಇಲ್ಲ ಎನ್ನುವಂಥದ್ದು ವಾಸ್ತವವಲ್ಲವೋ? ನಮ್ಮ ಹೃದಯ ತೆರೆದು ನಾವು ಮಾತಾಡುವಾಗ ನಮ್ಮ ಅಂತರಂಗದಲ್ಲಿರುವ ಆ ಕೊರತೆಯನ್ನು ನಾವು ಹೊರಹಾಕುತ್ತೇವೆ. ಅಷ್ಟಕ್ಕೂ ನೀವು ಹೇಗಿದ್ದೀರಿ? ಸಮಾಧಾನವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ತೃಪ್ತರಾಗಿದ್ದೀರಾ? ನಿಮ್ಮ ಕುಟುಂಬದಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ನಮ್ಮ ಸಂಗಡ ಯೇಸು ಇದ್ದಾರೆ ಎಂಬ ಧೈರ್ಯದಿಂದಿದ್ದೀರಾ? ಎಂಥದೇ ಪರಿಸ್ಥಿತಿ ಎದುರಿಸಬೇಕಾದರೂ ಕೂಡ ದೇವರು ನಮಗೆ ಜಯ ಕೊಡುತ್ತಾರೆ ಎಂಬ ನಂಬಿಕೆಯಲ್ಲಿದ್ದೀರಾ? ಅದು ಮುಖ್ಯ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳಂಥವರಿಗೆ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ಸಮಾಧಾನ ದೊರಕುತ್ತದೆ. ಹೋರಾಟಗಳ ಮಧ್ಯದಲ್ಲಿಯೂ ಕೂಡ ನೆಮ್ಮದಿ ದೊರಕುತ್ತದೆ. ನಮ್ಮ ಸುತ್ತಲೂ ಕಳವಳ ಇದ್ರೂ ಕೂಡ ನಾವು ಮನಶಾಂತರಾಗಿ ಇರಬಲ್ಲೆವು. ಕಾರಣ, ಯೇಸು ಕ್ರಿಸ್ತನಿಗಿರುವ ಮತ್ತೊಂದು ಹೆಸರೇನು ಗೊತ್ತಾ? ಸಮಾಧಾನದ ಪ್ರಭು. ಸಮಾಧಾನಕ್ಕೆ ಕರ್ತನು, ಮೂಲವೂ ಆತನೇ. ಆತನ ಮುಖಾಂತರವೇ ಸಮಾಧಾನ ಉಂಟಾಗ್ತದೆ. ಮನುಷ್ಯರಿಗೆ ಏನೇ ಎಷ್ಟಿದ್ರೂ ಕೂಡ ಅವರು ಕ್ರಿಸ್ತನನ್ನು ಹೊಂದಿಕೊಂಡಿರದ ಕಾರಣ ಅವರಿಗೆ ಸಮಾಧಾನವಿಲ್ಲ. ಕ್ರಿಸ್ತನನ್ನು ಹೊಂದಿಕೊಂಡಂಥವನು
ನೆಮ್ಮದಿಯಿಂದಿರುತ್ತಾನೆ. ಯಾವನ ದೋಷಗಳು ದ್ರೋಹಗಳು ಕ್ಷಮಿಸಲ್ಪಟ್ಟು ಪರಿಹರಿಸಲ್ಪಡುವವೋ, ಯಾವನ ದೋಷಗಳು ಕ್ಷಮಿಸಲ್ಪಡುವವೋ ಅವನೇ ಧನ್ಯನು. ನನ್ನ ಪಾಪ ಭಾರದಿಂದ ಬಿಡಿಸಲ್ಪಟ್ಟಿದ್ದೇನೆ ಎನ್ನುವಂಥವನು, ನರಕ ಶಿಕ್ಷೆಯಿಂದ ತಪ್ಪಿಸಲ್ಪಟ್ಟಿದ್ದೇನೆ ಎನ್ನುವಂಥವನು ಸಮಾಧಾನದಿಂದಿರುತ್ತಾನೆ. ಯಾವ ಮನುಷ್ಯನೂ ನನಗೆ ಯಾವ ಸಹಾಯ ಮಾಡಲಾರನು, ಯಾವ ಮನುಷ್ಯನೂ ನನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಾರನು ಅಥವಾ ಕೀಳುಮಟ್ಟದ ವ್ಯಕ್ತಿಯನ್ನಾಗಿ ಮಾಡಲಾರನು, ನನ್ನನ್ನು ಹೆಚ್ಚಿಸಲಾರನು ತಗ್ಗಿಸಲಾರನು ಎಂದು ಗ್ರಹಿಸಿಕೊಂಡ ದಿನ ನಾವು ಕಳವಳಗೊಳ್ಳುವುದಿಲ್ಲ ಪ್ರಿಯರೇ. ಅವರೇನು ಅಂದ್ಕೊಳ್ತಿದ್ದಾರೋ, ಇವರೇನು ಅಂದ್ಕೊಳ್ತಿದ್ದಾರೋ, ಅದು ಹೇಗಾಗ್ತದೋ ಇದು ಹೇಗಾಗ್ತದೋ, ನನಗೆಲ್ಲರೂ ಕೀಳಾಗಿ ನೋಡ್ತಿದ್ದಾರೆ, ನನ್ನನ್ನು ಎಲ್ಲರೂ ತಳ್ಳಿ ಹಾಕ್ತಿದ್ದಾರೆ, ನನ್ನನ್ನು ಕಂಡ್ರೆ ಎಲ್ಲರಿಗೂ ಅಸೂಯೆ, ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಎಂಬ ಆಲೋಚನೆಯಿಂದ ತುಂಬಿಕೊಂಡು ನಮಗಿರುವ ಸಮಾಧಾನ ಹಾಳು ಮಾಡಿಕೊಳ್ತಿದ್ದೇವೆ ಹೊರತು, ನನಗೆ ನನ್ನ ಕರ್ತನಿದ್ದಾನಲ್ಲವೇ, ನನ್ನ ಕರ್ತನ ಮುಂದೆ ನಾನು ಹೇಗಿದ್ದೇನೆ, ನನ್ನ ಕರ್ತನು ನನ್ನನ್ನು ಮೆಚ್ಚಿಕೊಳ್ತಿದ್ದಾರೆ ಸಾಕು, ನನ್ನ ಕರ್ತನಿಗೆ ಇಷ್ಟಕರವಾಗಿದ್ದೇನಲ್ಲವೇ ಸಾಕು ಎಂಬ ತೃಪ್ತಿಯಿಂದಿರುವಾಗ ಈ ಲೋಕದ ಯಾವ ಪರಿಸ್ಥಿತಿಗಳು ನಮ್ಮನ್ನು ಕುಗ್ಗಿಸಿ ಬಿಡುವುದಿಲ್ಲ. ಯಾಕೆ ಬೇಕು ಪ್ರಿಯರೇ ಭಯ? ನನ್ನ ಪೊಸಿಷನ್ ಬೇರೆಯವರು ತೆಗೆದುಕೊಳ್ತಾರೇನೋ, ನನಗೆ ಸಿಗಬೇಕಾದ ಘನತೆ ಬೇರೆಯವರು ತೆಗೆದುಕೊಳ್ತಾರೇನೋ, ನನಗೆ ಸಿಗಬೇಕಾದ ಬಹುಮಾನ ಬೇರೆಯವರ ಕೈಗೆ ಸೇರ್ತದೇನೋ, ನನ್ನ ಸ್ಥಾನದಲ್ಲಿ ಮತ್ತೊಬ್ಬನು ಬರುತ್ತಾನೋ ಏನೋ ಎಂಬ ಭಯದೊಂದಿಗೆ ಈ ದಿನ ಮನುಷ್ಯರು ಕಳವಳಕ್ಕೊಳಗಾಗಿ ನಿದ್ರೆ ಬರುತ್ತಿಲ್ಲ ಅನ್ನುತ್ತಾರೆ. ಮನಃಶಾಂತಿ ಇಲ್ಲದ ಪರಿಸ್ಥಿತಿಯಲ್ಲಿರುತ್ತಿದ್ದಾರೆ. ಯಾರೊಬ್ಬರೂ ನಮಗೆ ಮೇಲು ಮಾಡಲಾರರು, ಕೇಡು ಮಾಡಲಾರರು. ನಾನಾದರೂ ನನ್ನ ದೇವರಲ್ಲಿ ನಂಬಿಕೆಟ್ಟವನಾಗಿದ್ದೇನೆ ಎಂಬುದಾಗಿ ನೀವು ತೀರ್ಮಾನಿಸಿಕೊಂಡ ದಿನ, ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ನನಗಿದ್ದಾನೆ, ನನ್ನ ಮೇಲೆ ದೃಷ್ಟಿಯಿಟ್ಟ ನನ್ನ ಕರ್ತನು ನನಗಿದ್ದಾರೆ, ನನ್ನನ್ನು ಹೆಚ್ಚಿಸುವಾತನೂ ಆತನೇ, ತಗ್ಗಿಸುವಾತನೂ ಆತನೇ, ನನ್ನನ್ನು ಆಶೀರ್ವದಿಸುವುದು ಆತನ ವಶದಲ್ಲಿಯೇ ಇದೆ, ಶಾಪ ಎನ್ನುವಂಥದ್ದು ಆತನು ಅನುಮತಿಸಿದ ಹೊರತು ನನಗೆ ತಗಲುವುದಿಲ್ಲ ಎಂಬ ನಂಬಿಕೆ ನಮಗಿರುವುದಾದರೆ ನಾವು ಸಮಾಧಾನಕರವಾಗಿರ್ತೇವೆ. ಏನಾಗಿದೆ ನಿಮ್ಮ ಸಮಾಧಾನ ಹಾಳು ಮಾಡುವಂಥದ್ದು? ಒಮ್ಮೆ ಆಲೋಚಿಸಿರಿ. ಯಾವ ವಿಷಯದಲ್ಲಿ ನೀವು ಕಳವಳಗೊಳ್ತಾ ಇದ್ದೀರಿ? ಹೌದು, ಈ ದಿನ ನಮ್ಮ ವೈಯಕ್ತಿಕ ಬಾಧೆಗಳು, ಸಮಸ್ಯೆಗಳು, ಹೋರಾಟಗಳು ಇವೇ ಅಲ್ಲವೇ? ಇವುಗಳೊಂದಿಗೆ ಬಹಿರಂಗವಾಗಿ ನಾವು ಕೇಳ್ತಿರುವ ಸಮಾಚಾರಗಳು ನಮ್ಮ ಹೃದಯದೊಳಗೆ ಎಷ್ಟೋ ಕಳವಳ ಹುಟ್ಟಿಸುತ್ತಿವೆ. ಎಲ್ಲಿ ನೋಡಿದ್ರೂ ಕೂಡ ಪ್ರಪಂಚದಲ್ಲಿ ನೋಡಿರಿ, ಒಂದು ದೊಡ್ಡ ಪ್ರಳಯ ಬಂತು, ಮರುಭೂಮಿಯಂತಿರುವ ದುಬೈ ಎಲ್ಲವೂ ಕೂಡ ನೀರಿನಿಂದ ತುಂಬಿಕೊಂಡಿತು. ಯಾರೂ ಊಹಿಸಲಿಲ್ಲ ಅದನ್ನು. ಎಷ್ಟು ವಿನಾಶನ ಉಂಟಾಯಿತು, ನಷ್ಟ ಉಂಟಾಯಿತು. ಈಗೋ ಇತ್ತೀಚೆಗೆ ಚೈನಾದಲ್ಲಿ ಎಷ್ಟೋ ಜನರು ಪ್ರಳಯಕ್ಕೆ ಗುರಿಯಾಗಿ ಎಷ್ಟೋ ಜನ ಕುಗ್ಗಿ ಹೋದ್ರು. ಒಂದೇ ಏಟಿಗೆ ಪಟ್ಟಣವೆಲ್ಲ ನೀರಿನಿಂದ ಕೊಚ್ಕೊಂಡು ನೀರಲ್ಲಿ ಮುಳುಗಿ ಹೋದುವು ಅಂದಾಗ ನೋಹನನ ದಿನಗಳು ನೆನಪಾಗ್ತಿಲ್ಲವೋ? ನಾನು ಒಂದೇ ಸಾರಿ ಪ್ರಪಂಚ ಎಲ್ಲವನ್ನೂ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲವೆಂದು ದೇವರು ಹೇಳಿದ್ದಾರೆ. ಆದರೆ ಅಲ್ಲಲ್ಲಿ ಆತನು ತನ್ನ ಕೋಪವನ್ನು, ತನ್ನ ಉಗ್ರತೆಯನ್ನು, ಆತನು ಅಂದುಕೊಂಡಿರುವ ಉದ್ದೇಶಗಳನ್ನು ಹೀಗೆ ವರತೆಗಳ ಮುಖಾಂತರ, ಪ್ರಕೃತಿ ವಿಕೋಪಗಳ ಮುಖಾಂತರ ಮನುಷ್ಯರು ಸೃಷ್ಟಿಕರ್ತನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ದೇವರು ಉಂಟು ಮಾಡ್ತಿದ್ದಾರೇನೋ? ಅಷ್ಟು ಮಾತ್ರವಲ್ಲ, ಮತ್ತೊಂದು ಕಡೆ ಯುದ್ಧಗಳ ಕುರಿತಾಗಿ ಸಮಾಚಾರ ಕೇಳ್ತಿದ್ದೇವೆ. ಗತಕಾಲದಲ್ಲಿ ಇಸ್ರಾಯೇಲ್ ದೇಶದ ಮೇಲೆ ಇತರ ದೇಶಗಳು ತಿರುಗಿ ಬೀಳುವುದನ್ನು ನೋಡಿದ್ದೇವೆ. ಇದೊಂದು ಮೂರನೆಯ ಮಹಾಪ್ರಪಂಚ ಯುದ್ಧ ಆಗ್ತದೇನೋ ಎಂದು ಜನರು ಭಯಪಡ್ತಿದ್ರು. ಅಷ್ಟು ಭಯಂಕರವಾದ ಅಣು ಆಯುಧಗಳು ಅವರ ಹತ್ರ ಇವೆ ಅಲ್ಲವೇ? ಪ್ರತಿ ದೇಶ ತನ್ನನ್ನು ತಾನು ನಾಶ ಮಾಡಿಕೊಳ್ಳುವ ಆಯುಧಗಳನ್ನು, ಇತರರನ್ನು ನಾಶ ಮಾಡುವಂತಹ ಯುದ್ಧ ಸಾಮಗ್ರಿಗಳನ್ನು ಕೂಡಿಟ್ಕೊಂಡಿದ್ದಾರೆ. ಅದರಿಂದ ಏನ್ ಪ್ರಯೋಜನ ಹೇಳಿ? ಒಬ್ಬನಿಗೆ ನಾವು ಬದಲಾಯಿಸ್ಲಿಕ್ಕಾಗಲ್ಲ, ಆದರೆ ಹಾಳು ಮಾಡುವುದಕ್ಕಾಗಿ ಮಾತ್ರ ರೆಡಿ. ಎಷ್ಟೋ ಜನರಿಗೆ ನಾವು ನೋಡ್ತೇವೆ, ಒಳ್ಳೆಯದನ್ನು ಮಾಡುವವರೊಬ್ಬರು ಇಲ್ಲ, ಆದರೆ ಹಾನಿ ಮಾಡುವವರು ಪ್ರತಿಯೊಬ್ಬರಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ, ಇಂತಹ ದಿನಮಾನಗಳಲ್ಲಿ ಅಮಾಯಕ ಪ್ರಜೆಗಳು ನರಳಾಡುವುದನ್ನು ನೋಡುತ್ತೇವೆ. ಆ ಯುದ್ಧದ ಭಯಗಳು, ಪ್ರಕೃತಿ ವಿಕೋಪದ ಭಯಗಳು, ಬರಗಾಲದ ಭಯಗಳು ಈ ದಿನ ಮನುಷ್ಯರಿಗೆ ಬಹಳಷ್ಟು ಪೀಡಿಸ್ತಿವೆ, ಅನುಭವಿಸ್ತಿದ್ದೇವೆ. ಯಾವ ದೇಶವೂ ಸುರಕ್ಷಿತವಾದ ದೇಶವಾಗಿ ಕಾಣಿಸ್ತಾ ಇಲ್ಲ. ಯಾವ ದೇಶದಲ್ಲಿಯೂ ಕೂಡ ಈ ದಿನ ಹೋಗುವುದಾದರೆ ಒಂದು ದಿನ ಪ್ರಗತಿಯ ದೇಶ ಎಂಬುದಾಗಿ ಕರೆಯಲ್ಪಟ್ಟಂಥವುಗಳು ವೇವರಿಯಾಗಿ ತತ್ತರಿಸುವ ದೇಶಗಳಾಗಿ ಇರ್ತಾ ಇವೆ. ಅಕ್ರಮ ವಿಸ್ತರಿಸುತ್ತಾ ಇದೆ, ದೌರ್ಜನ್ಯ ವಿಸ್ತರಿಸುತ್ತಾ ಇದೆ. ಒಬ್ಬರನ್ನೊಬ್ಬರು ಕೊಲ್ಲುವುದನ್ನು, ಒಬ್ಬರ ವಿರುದ್ಧ ಒಬ್ಬರು ತಿರುಗಿ ಬೀಳುವಂಥದ್ದು ವಿಸ್ತರಿಸುತ್ತಲೇ ಇದೆ. ಇಂತಹ ಮಾತುಗಳೆಲ್ಲ ಕೇಳುವಾಗ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತದೋ? ಯಾರೋ ಏನೋ ಎಲ್ಲೋ ಕಾರ್ಯ ಮಾಡಿದ್ದಾರೆ, ಏನೋ ಆಯಿತು ಎಂಬುದಾಗಿ ಕೇಳಿದಾಗಿಯೂ
ನಮಗೆ ಗೊತ್ತಾಗದಂತೆ ನಮ್ಮ ಹೃದಯದೊಳಗೆ ಒಂದು ವಿಧವಾದ ನಿರುತ್ಸಾಹ ಬರುತ್ತೆ. ನಮಗೇನಾಗ್ತದೋ ಎಂಬ ಭಯ ಬರುತ್ತೆ. ನಮ್ಮ ಭವಿಷ್ಯ ಏನಾಗ್ತದೋ ಎಂಬ ದಿಗುಲು ನಮಗುಂಟಾಗುತ್ತಲೇ ಇರುತ್ತೆ. ಅದಕ್ಕಾಗಿಯೇ ಈ ಫೇಕ್ ನ್ಯೂಸ್ ಕೇಳುವುದನ್ನು ಬಿಟ್ಟು ಗುಡ್ ನ್ಯೂಸನ್ನು ಕೇಳಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸೂ ಇದೆ, ಗುಡ್ ನ್ಯೂಸೂ ಇದೆ. ಯು ಹ್ಯಾವ್ ಟು ಚೂಸ್. ನಿಮಗೆ ಉಪಶಮನ ಕೊಡುವಂತಹ, ನಿಮ್ಮ ಹೃದಯಕ್ಕೆ ನೆಮ್ಮದಿ ಕೊಡುವಂತಹ, ನಿಮಗೆ ನಿತ್ಯ ಜೀವದ ವಿಷಯಗಳನ್ನು ತಿಳಿಯಪಡಿಸುವಂತಹ, ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುವ ಸಂದೇಶಗಳಿಂದ ಈ ದಿನ ಬಲಗೊಳ್ಳಿರಿ. ಮೀಡಿಯಾ ದೇವರೇ ಕೊಟ್ಟಿದ್ದಾರೆ, ದೇವರೇ ಉಪಯೋಗಿಸಿಕೊಳ್ತಿದ್ದಾರೆ. ಪ್ರಪಂಚದಾದ್ಯಂತ ಅನೇಕ ಜನರು ಅದನ್ನು ಬಳಸುತ್ತಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಸೈತಾನನು ಕೂಡ ಬಹಳವಾಗಿ, ಇನ್ನಷ್ಟು ಅಧಿಕವಾಗಿ ಈ ಫೇಕ್ ನ್ಯೂಸ್ಗಳಿಂದ, ಭಯಾಂದೋಲನೆ ಉಂಟು ಮಾಡುವ ವಿಷಯಗಳಿಂದ, ಬೆದರಿಕೆ ಉಂಟು ಮಾಡುವ ವಿಷಯಗಳಿಂದ ತುಂಬಿಸುತ್ತಿದ್ದಾನೆ. ಯಾವುದರ ಮೇಲೆ ನೀವು ಮನಸ್ಸಿಡ್ತಾ ಇದ್ದೀರಿ? ಯಾವುದನ್ನು ಧ್ಯಾನಿಸುತ್ತಾ ಇದ್ದೀರಿ? ಯಾವುದರ ಮೇಲೆ ನೀವು ಲಕ್ಷ್ಯ ಬಿಡ್ತಾ ಇದ್ದೀರಿ? ಯೇಸುವಿನ ಮಾತು ನೀವು ಕೇಳುವುದಾದರೆ ಅವು ನಿಮಗೆ ಜೀವದ ಬುಗ್ಗೆಯಾಗಿರುತ್ತವೆ. ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು ಮಾಡ್ತವೆ. ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಮಾಡ್ತವೆ. ಯೇಸುವಿನ ಮಾತುಗಳಿಂದ ತುಂಬಿದ್ದಾಗಿದೆ ಪರಿಶುದ್ಧ ಸತ್ಯವೇದ. ಈ ಗ್ರಂಥದಲ್ಲಿರುವ ಮಾತುಗಳನ್ನೇ ಈ ದಿನಗಳಲ್ಲಿ ನಾವೆಲ್ಲರೂ ಧ್ಯಾನಿಸ್ತಿದ್ದೇವೆ. ಆತನ ಮಾತು ನಾವು ಕೇಳುವುದಾದರೆ ಅದು ನಮಗೆ ಎಷ್ಟೋ ಒಳ್ಳೆಯದು. ಒಂದು ಸಾರಿ ಯೆಶಾಯನ ಪುಸ್ತಕ 48ನೇ ಅಧ್ಯಾಯ 17ನೇ ವಚನ ಓದುತ್ತೇನೆ ಕೇಳ್ರಿ. ನಿಮ್ಮ ವಿಮೋಚಕನಾದ ಇಸ್ರಾಯೇಲರ ಸದಮಲ ಸ್ವಾಮಿಯಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರಯೋಜನ ಉಂಟಾಗುವ ಹಾಗೆ ನಿಮ್ಮ ದೇವರಾದ ಯೆಹೋವನು ಎಂಬ ನಾನು ನಿಮಗೆ ಉಪದೇಶಿಸುವೆನು. ನೀವು ನಡೆಯಬೇಕಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವೆನು. ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂದು ನಾನು ಎಷ್ಟೋ ಹೆಚ್ಚು ಕೋರುತ್ತೇನೆ. ನಿಮ್ಮ ದೇವರಾದ ಯೆಹೋವನು ನಾನು ನಿಮಗೆ ಉಪದೇಶ ಮಾಡುತ್ತೇನೆ. ನೀವು ನಡೆಯಬೇಕಾದ ಮಾರ್ಗವನ್ನು, ಅಂದರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ನಡೆದುಕೊಳ್ಳಬೇಕಾದ ವಿಧಾನವನ್ನು ನಿಮಗೆ ನಾನು ತಿಳಿಯಪಡಿಸುತ್ತೇನೆ. ನೀವು ನನ್ನ ಮಾತುಗಳನ್ನು ಲಾಲಿಸುವುದಾದರೆ ನಿಮಗೆ ಎಷ್ಟೋ ಹೆಚ್ಚಾದ ಕ್ಷೇಮ ಉಂಟಾಗ್ತದೆ. ದೇವರ ಮಾತು ಕೇಳಬೇಕು ಪ್ರಿಯರೇ. ಈ ಒಂದು ಕಳವಳಗಳ ಮಧ್ಯದಲ್ಲಿ, ಈ ಕನ್ಫ್ಯೂಷನ್ ಸ್ವರಗಳ ಮಧ್ಯದಲ್ಲಿ, ಈ ನಿರುತ್ಸಾಹದ ಮಾತುಗಳ ಮಧ್ಯದಲ್ಲಿ, ಈ ಪ್ರಕೃತಿ ವಿಕೋಪದ ಮಧ್ಯದಲ್ಲಿ, ಯುದ್ಧ ಸಮಾಚಾರಗಳ ಮಧ್ಯದಲ್ಲಿ, ಹೃದಯಕ್ಕೆ ಭಯಾಂದೋಲನೆ ಉಂಟು ಮಾಡುವಂತಹ ಸಮಾಚಾರಗಳ ಮಧ್ಯದಲ್ಲಿ ಯೇಸುವಿನ ಮಾತು ನಾವು ಕೇಳಿಸಿಕೊಳ್ಳುವಂಥವರಾಗಿರಬೇಕು. ಆತನ ಮಾತುಗಳು ನಮಗೆ ಸಮಾಧಾನ ಉಂಟು ಮಾಡ್ತವೆ, ನೆಮ್ಮದಿ ಉಂಟು ಮಾಡ್ತವೆ. ದೇವರ ಮಾತುಗಳು ನಮಗೆ ಪ್ರಶಾಂತತೆಯನ್ನು ಕೊಡ್ತವೆ. ನೋಡಿರಿ, ತಾಯಿಯ ಸ್ವರ ಕೇಳಿದ ಮಗು ಯಾವ ರೀತಿ ಕಣ್ಮುಚ್ಚಿ ನಿದ್ದೆ ಮಾಡ್ತದೋ, ಅಳುತ್ತಿರುವ ಮಗು ತಾಯಿಯ ಮಡಿಲಿಗೆ ಸೇರಿದಾಗ ಯಾವ ರೀತಿಯಾಗಿ ಪ್ರಶಾಂತವಾಗಿ ಸುಮ್ಮನೆ ಇರ್ತದೋ, ಎಷ್ಟೋ ಭಯಾಂದೋಲನಗಳ ಮಧ್ಯದಲ್ಲಿ ಎಲ್ಲಾ ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿದ್ರೂ ಕೂಡ, ಹತ್ತಿರದವರು, ದೂರಿನವರು ಹಾಗೂ ಪ್ರಪಂಚ ಪರಿಸ್ಥಿತಿಗಳು ತಾರುಮಾರಾಗಿ ಕಾಣಿಸಿದ್ರು, ಯಾವನ ಮನಸ್ಸು ಯೆಹೋವನ ಮೇಲೆ ಆಧಾರಗೊಂಡಿರುವುದೋ ಅವನು ಪೂರ್ಣ ಶಾಂತನಾಗಿರುವಂತೆ ದೇವರು ಕಾಪಾಡುವರು ಎಂದು ಹೇಳಿದಂತೆಯೇ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ದೇವರೇ ಈ ಪರಿಸ್ಥಿತಿಯಲ್ಲಿ ನನಗೇನು ಮಾಡನ್ನುತ್ತೀರಿ ಎಂದು ಕೇಳುವ ವ್ಯಕ್ತಿ ನೀವಾಗಿರೋದಾದ್ರೆ ನೀವು ಪ್ರಶಾಂತವಾಗಿರುತ್ತೀರಿ. ದೇವರು ಹೇಳ್ತಾರೆ, ನನ್ನ ಮಾತು ಕೇಳೋದಾದ್ರೆ ನಿಮ್ಮ ಕ್ಷೇಮವು ನದಿಯ ಹಾಗೆಯೂ ನಿಮ್ಮ ನೀತಿಯು ಸಮುದ್ರದ ತರಂಗದ ಹಾಗೆಯೂ ಇರುವುದು. ನಿಮ್ಮ ಕ್ಷೇಮವು ನದಿಯ ಹಾಗೆಯೂ ನಿಮ್ಮ ನೀತಿಯು ಸಮುದ್ರದ ತರಂಗಗಳ ಹಾಗಿರುವುದು. ನಿಮಗೆ ಸಮಾಧಾನ ಉಂಟಾಗ್ತದೆ, ನಿಮಗೆ ಸಂತೋಷ ಉಂಟಾಗ್ತದೆ, ನಿಮಗೆ ಉಪಶಮನ ಉಂಟಾಗ್ತದೆ. ಹಾಗೆ ಮತ್ತೊಂದು ವಚನ ನೋಡಿಕೊಳ್ಳೋಣ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ, ಅಲ್ಲಿ ಮತ್ತೊಂದು ವಚನ ನಾವು ನೋಡುತ್ತೇವೆ. ನಮ್ಮ ಬಾಧೆಗಳನ್ನು, ಸಮಸ್ಯೆಗಳನ್ನು, ಇಕ್ಕಟ್ಟುಗಳನ್ನು ಯೇಸುವಿನ ಬಳಿಗೆ ಕೊಂಡೊಯ್ಯುವುದಾದರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಚನ ನಾವು ನೋಡ್ತೇವೆ. 4ನೇ ಅಧ್ಯಾಯ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಿಂದ ಓದುತ್ತೇನೆ ಕೇಳಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಲ್ಲದರಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾ ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ. ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬೇಡಿರಿ. ಚಿಂತಿಸುತ್ತಾ, ಭಯಪಡುತ್ತಾ, ದಿಗುಲು ಪಡುತ್ತಾ ಇರಬೇಡಿರಿ. ನೀವು ಪ್ರಾರ್ಥನೆಯಿಂದ, ವಿಜ್ಞಾಪನೆಯಿಂದ, ಕೃತಜ್ಞತಾಪೂರ್ವಕವಾಗಿ ನಿಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಯಪಡಿಸಿರಿ. ಅಂದರೆ ನಿಮ್ಮ ಸಮಸ್ಯೆಗಳನ್ನು ಆತನಿಗೆ ತಿಳಿಯಪಡಿಸಿರಿ. ನಿಮ್ಮ ಆವೇದನೆಯನ್ನು ಪ್ರಾರ್ಥನೆಯಲ್ಲಿ ಆತನಿಗೆ ತಿಳಿಯಪಡಿಸಿರಿ.
ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಸುರಿಯ ಮಾಡಿಕೊಂಡು ಪ್ರಾರ್ಥಿಸಿರಿ. ಆಗ ನಿಮಗೆ ನೆಮ್ಮದಿ ಉಂಟಾಗ್ತದೆ. ಆಗ ಏನಾಗುತ್ತದೆ ಎಂಬುದಾಗಿ 7ನೇ ವಚನ ಏನು ಹೇಳುತ್ತೆ ನೋಡಿ. ಆಗ ಸಮಸ್ತ ಜ್ಞಾನಕ್ಕೂ ಮಿಗಿಲಾಗಿರುವಂತಹ ದೇವರ ಸಮಾಧಾನ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಆಳುವುದು. ನಿಮ್ಮ ಹೃದಯಕ್ಕೂ ಯೋಚನೆಗಳಿಗೂ ಕಾವಲಾಗಿರುವುದು. ಅರ್ಥವಾಯ್ತಾ ಪ್ರಿಯರೇ? ಯಾವಾಗ ದೇವರಿಗೆ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿದಾಗ, ನಿಮ್ಮ ಬಾಧೆ ತಿಳಿಯಪಡಿಸಿದಾಗ, ದೇವರಿಗೆ ನಿಮ್ಮ ಭಯದ ಕುರಿತಾಗಿ ತಿಳಿಯಪಡಿಸಿದಾಗ, ನಿಮ್ಮ ಚಿಂತೆ ಎಲ್ಲವನ್ನೂ ಆತನ ಮೇಲೆ ಹಾಕಿದಾಗ, ಈ ಕಳವಳಗಳ ಮಧ್ಯದಲ್ಲಿ ದೇವರ ಮೇಲೆ ನಾವು ಆದುಕೊಳ್ಳುವಾಗ, ದೇವರಲ್ಲಿ ನಾವು ನಂಬಿಕೆ ಇಡುವಾಗ, ಸಮಸ್ತ ಜ್ಞಾನಕ್ಕೆ ಮಿಗಿಲಾಗಿರುವ ದೇವರ ಸಮಾಧಾನವು ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಹೃದಯಕ್ಕೂ ನಿಮ್ಮ ಯೋಚನೆಗಳಿಗೂ ಕಾವಲಾಗಿರುವುದು. ಅರ್ಥವಾಯ್ತಾ? ಸಮಾಧಾನವು ನಮ್ಮ ಹೃದಯದೊಳಗೆ ಕಾವಲಾಗಿರ್ತದಂತೆ. ನೋಡಿ, ಕಾಯುವಂತಹ ಕಾವಲುಗಾರರು ಶತ್ರು ಕೋಟೆಯೊಳಗೆ ಬರದಂತೆ ಕಾಪಾಡ್ತಾರೆ. ಈ ವಾಚ್ಮ್ಯಾನ್, ಒಬ್ಬ ಕಳ್ಳ, ಮೋಸಗಾರ ಒಳಗೆ ಬರದಂತೆ ನಮ್ಮ ಮನೆಯ ಸುತ್ತಲೂ ಬೇಲಿಯನ್ನು ಹಾಕಿಕೊಂಡು ಸುತ್ತಾಡುತ್ತಾ ತಿರುಗಾಡುತ್ತಾ ಕಾಪಾಡುತ್ತಾನೆ. ಯೇಸುವಿನ ಮಾತಿನಂತೆ ನಾವು ನಂಬಿ ಯೇಸುವಿಗೆ ಒಪ್ಪಿಸಿಕೊಳ್ಳುವುದಾದರೆ ಸಮಾಧಾನ ಅಂತೆ ನಮ್ಮ ಹೃದಯದೊಳಗೆ ಆಳುತ್ತಾ, ನಮ್ಮ ಹೃದಯದ ಸುತ್ತಮುತ್ತಲು ಎಂಥದ್ದೇ ಕಳವಳ ನಮ್ಮನ್ನು ತಾಕಲಾರದಂತೆ, ನಮ್ಮ ಹೃದಯದೊಳಗೆ ತೂರಿಕೊಳ್ಳಲಾರದಂತೆ ಕಾವಲಾಗಿದ್ದು ಕಾಪಾಡ್ತದಂತೆ. ಹಾಲೆಲ್ಲೂಯ್ಯ! ಯಾವುದೇನೇ ಆದರೂ ಕೂಡ ಯೇಸು ನನ್ನೊಂದಿಗಿದ್ದಾರೆ ಎಂಬ ನಂಬಿಕೆಯುಳ್ಳವರಾಗಿರೋಣ. ಯಾವ ಸಮಾಧಾನ ಇಲ್ಲದ ಪರಿಸ್ಥಿತಿಯಲ್ಲಿ, ಯಾವ ಕಳವಳದಲ್ಲಿ ನೀವಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಯಾವುದರ ಕುರಿತು ಭಯಪಡ್ತಾ ಇದ್ದೀರೋ, ಯಾವುದರ ಕುರಿತು ದಿಗಿಲು ಪಡ್ತಾ ಇದ್ದೀರೋ, ಅದನ್ನು ಈಗಲೇ ಈ ಸಮಯದಲ್ಲಿಯೇ ಮೊಳಕಾಲೂರಿ ದೇವರಿಗೆ ಹೇಳಿಕೊಳ್ಳಿರಿ. ನೀವು ಹೇಳಿಕೊಂಡ ಕ್ಷಣದಲ್ಲಿಯೇ ದೇವರು ನಾನು ನಿಮ್ಮೊಂದಿಗಿದ್ದೇನೆ ಎಂದು ನಮ್ಮನ್ನು ಧೈರ್ಯಪಡಿಸುವುದು ಮಾತ್ರವಲ್ಲ, ಆತನ ಸಮಾಧಾನ ನಮ್ಮ ಹೃದಯ ಕಾವಲಾಗಿದ್ದು ಕಾಯುವಂತೆ ಆಜ್ಞಾಪಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸಮಾಧಾನ ನಮ್ಮ ಹೃದಯ ಆಳುವಂತೆ ಈ ಭಯಂಕರವಾದ ಭಯಾಂದೋಲನದ ಲೋಕದಲ್ಲಿ, ಕಳವಳದ ಲೋಕದಲ್ಲಿ, ಸಮಸ್ಯೆದ ಲೋಕದಲ್ಲಿ ಸಿಕ್ಕಾಕೊಂಡು ನಾವು ಕುಗ್ಗಿ ಹೋಗದಂತೆ ಯೇಸುವಿನಲ್ಲಿ ನಂಬಿಕೆ ಇಡುವ ಹಾಗೆ, ನದಿಯ ಹಾಗೆ ನಿಮ್ಮ ಸಮಾಧಾನವು ಹರಿಯುವುದು ಎಂಬ ನಿಮ್ಮ ಮಾತಿನ ಪ್ರಕಾರ, ಯಾರು ನಿಲ್ಲಿಸಲಾರದಂತಹ ನದಿಯ ಹಾಗೆ ನಿಮ್ಮ ಸಮಾಧಾನ ನಮ್ಮ ಹೃದಯದೊಳಗೆ ಹರಿದುಕೊಂಡು ಹೋಗುವ ಹಾಗೆ, ಪ್ರತಿಯೊಂದು ಕೇಡನ್ನು ತೊಲಗಿಸಿಬಿಡುವ ಹಾಗೆ, ಪ್ರತಿ ದೋಷವನ್ನೆಲ್ಲ ತೊಳೆದು ಬಿಡುವ ಹಾಗೆ ನಿಮ್ಮ ಸಮಾಧಾನದ ಮಳೆ ನಮ್ಮ ಮೇಲೆ ಸುರಿಯ ಮಾಡಿರಿ. ಪ್ರತಿಯೊಬ್ಬರು ದೇವರೇ, ಸಮಾಧಾನದ ಕರ್ತನಾಗಿರುವ ಯೇಸುವಿನ ಬಳಿಗೆ ಬಂದು ಸಮಾಧಾನ ಹೊಂದುವುದಕ್ಕಾಗಿ ಯಹಲೋಕದಲ್ಲಿರುವ ಪ್ರತಿ ಹೋರಾಟವನ್ನು ಜಯಿಸುವುದಕ್ಕಾಗಿಯೂ ಸಮಾಧಾನ ರಾಜ್ಯವಾಗಿರುವ ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಿ ನಿರಂತರವೂ ನಿಮ್ಮನ್ನು ಸ್ತುತಿಸುವುದಕ್ಕೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ದಿನಾಲೂ ಅನುದಿನದ ಧ್ಯಾನ ವೀಕ್ಷಿಸುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ತಾ ಇದ್ದೀರಾ. ನೀವು ಹೇಳಿದ್ರು ಕೂಡ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅದಕ್ಕೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪ್ರೇಯರ್ ಬರ್ಡನ್ಸ್, ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. ನಿಮಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತ್ಯೇಕವಾಗಿ ನಿಮಗಾಗಿ ದೇವರ ಮುಂದೆ ಬೇಡಿಕೊಳ್ತಿದ್ದೇವೆ. ನೀವೊಂದು ವೇಳೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ನೀವು ಕೂಡ ಕಳಿಸಬಹುದು. ಈಗ ತಾನೇ ಹೇಳಿದ ಹಾಗೆ ಒಂದು ವೇಳೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿದಿನ ದೇವರ ವಾಕ್ಯ ಕೇಳ್ತಿದ್ದೀರಲ್ಲವೇ? ಕನಿಷ್ಠ ಒಂದು ಸಾರಿ ಆದರೂ ಲೈಕ್ ಬಟನ್ ಅನ್ನು ಒತ್ತಬೇಕಲ್ಲವೇ? ಪ್ರತಿದಿನ ಲೈಕ್ ಮಾಡುವುದನ್ನು ನೀವು ಮರೆತು ಹೋಗಬೇಡಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಸ್ನೇಹಿತರು ಬಂದು ಯಾರಿಗಾದರೂ ಅಗತ್ಯವಿದ್ದವರಿಗೆ, ಅವರು ಆಧರಿಸಲ್ಪಡುವ ಹಾಗೆ ಅವರಿಗೂ ಕೂಡ ಈ ಸಂದೇಶ ಶೇರ್ ಮಾಡಿರಿ. ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳ್ ಹಾಗೂ ಹಿಂದಿ ಭಾಷೆಯಲ್ಲಿಯೂ ಕೂಡ, ಕನ್ನಡ, ತೆಲುಗು, ತಮಿಳ್, ಹಿಂದಿ ಭಾಷೆಯಲ್ಲಿಯೂ ಕೂಡ ಈ ಅನುದಿನದ ಧ್ಯಾನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಆ ಭಾಷೆಯ ಫ್ರೆಂಡ್ಸ್ ನಿಮಗಿರೋದಾದರೆ
ಅವರಿಗೂ ಕೂಡ ಶೇರ್ ಮಾಡಿರಿ. www.jaipal.org ಎಂಬ ವೆಬ್ಸೈಟ್ ಅನ್ನು ಕೂಡ ಸಂಧಿಸಿರಿ. ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಗುವುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.